ಸಮರ್ಥ ಶಿಕ್ಷಕರಾಗಿ ಸಮರ್ಥ ಬೋಧನೆಯನ್ನ ನೀಡಬೇಕು ಎಂದು ಡಾಕ್ಟರ್ ಅಬ್ಬೇಗೇರಿ ತಿಮ್ಮರಾಜು ಅವರು ಮಾತನಾಡುವ ಮೂಲಕ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಸಭಾಂಗಣದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಭಗವಾನ್ ಬುದ್ಧ ಕಾನೂನು ಶಾಲೆ ವತಿಯಿಂದ ಆಯೋಜಿಸಿದಂತಹ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಮರ್ಥ ಶಿಕ್ಷಕರಾಗಬೇಕಾದರೆ ಪ್ರಜ್ಞಾಶೀಲತೆ ಬಹಳ ಮುಖ್ಯ. ನೀವು ಮುಂದೆ ಶಿಕ್ಷಕರಾಗುತ್ತೀರಿ, ಅದಕ್ಕಾಗಿ ಉತ್ತಮ ಪ್ರಜೆಗಳನ್ನ ತಯಾರು ಮಾಡುವ ಹೊಣೆ ನಿಮ್ಮದಾಗಿದೆ. ರಾಧಾಕೃಷ್ಣನ್ ಅವರು ಉತ್ತಮ ಶಿಕ್ಷಣಕ್ಕಾಗಿ ಸೇವೆಯನ್ನ ಸಲ್ಲಿಸಿದ್ರು. ಅವರು ನಡೆದ ದಾರಿಯಲ್ಲಿ ನೀವೆಲ್ಲರೂ ನಡೆಯಬೇಕಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷರು, ಪ್ರಾಂಶುಪಾಲರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮೂಲಕ ಹಾಗೂ ಸಾಹಿತ್ಯ ಸಮರ್ಥ ಶಿಕ್ಷಕ ಸಮರ್ಥ ಬೋಧನೆ ಅಂತ ಸಮರ್ಥ ಶಿಕ್ಷಕ ಡಾಕ್ಟರ್ ರಾಧಾಕೃಷ್ಣ ಅವರು ಅಂತ ಸಮರ್ಥ ಬೋಧನೆಯನ್ನ ಮಾಡಿದವರು ಡಾಕ್ಟರ್ ರಾಧಾಕೃಷ್ಣ. ಯಾಕೆಂದ್ರೆ ನಿಮಗೆ ಬಹಳ ಕುಳಿತುಕೊಳ್ಳೋದು ಯಾವತ್ತೂ ಇಷ್ಟು ಕುಂತ್ಕೊಳ್ಳೋದು ಕಷ್ಟವಾಗ್ತದೆ. ಮನಸ್ಸಿನ ಬದ್ಧತೆ ಇಟ್ಕೊಳ್ಬೇಕು, ಮನಸ್ಸಿನ ಏಕಾಂತತೆ ಇಟ್ಕೊಳ್ಬೇಕು. ಪರಿಶಿಷ್ಟ ಬಹಳ ಚೆನ್ನಾಗಿ ಹೇಳ್ತಾನೆ, ತಂದೆ ತಾಯಿಯಿಂದ ದೇಹ ಪಡೆದೆ ನಾನು ಹೇಳುತ್ತಲ್ಲ. ಅರಿಸ್ಟಾಟಲ್ ಹೇಳ್ತಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ, ತಂದೆ ತಾಯಿಯಿಂದ ದೇಹ ಪಡೆದೆ, ಗುರುವಿನಿಂದ ನಾನು ಅಮರ ಜೀವ ಪಡೆದೆ. 7,000 ವರ್ಷಗಳ 685 ವರ್ಷಗಳು ತುಂಬಿರುವ ಬುದ್ಧನ ಬೆಳಕು ಈಗಲೂ ಕೂಡ ಪ್ರಸರಿಸ್ತಾ ಇದೆ. ಈ ಭೂಮಿಯಿಂದ ಎತ್ತರಕ್ಕೆ ಕೆಲವು ವ್ಯಕ್ತಿ ಆಗಬೇಕು ಅಂದ್ರೆ ಅದು ಯಾಕೆ ಸಾಧ್ಯ ಅಂದ್ರೆ ಶಿಕ್ಷಕರಿಗೆ ಸಾಧ್ಯ, ಶಿಕ್ಷಕರಿಗೆ ಮಾತ್ರ ಸಾಧ್ಯ. ಸಮರ್ಥ ಶಿಕ್ಷಕ ಸಮರ್ಥ ಬೋಧನೆ